ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಐಶ್ವರ್ಯಸ್ ವ್ಲಾಗ್ಸ್. ಸೊ ಇವತ್ತು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಸೊ ಅದು ಯಾವ ರೆಸಿಪಿ ಅಂದರೆ ನುಗ್ಗೆ ಸೊಪ್ಪಿನ ಬಸ್ಸಾರು. ನನಗಂತೂ ತುಂಬಾ ಫೇವ್ರೇಟ್. ನಿಮಗೆಲ್ಲ ಫೇವ್ರೇಟ್ ಆದರೆ ಏನು ಮಾಡಬೇಕು, ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ಹಾಗೆ ಯಾವ ಥರ ಬಂತು ಅಂತ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ನೀವು ಈ ಸಾಂಬಾರನ್ನ ನನಗೆ ಕಮೆಂಟ್ ಮಾಡಬೇಕು. ಓಕೆ, ಸೊ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಆದಷ್ಟು ನ್ಯಾಚುರಲಾಗೇ ಮಾಡಬೇಕು ಈ ಸಾಂಬಾರನ್ನ ಅಂತ ಅಂದ್ಕೊಂಡು ಸೊ ನಾನು ತಪ್ಪಲೆನ ತೊಗೊಂಡಿದ್ದೀನಿ. ಫಸ್ಟು ತಪ್ಪಲೆನ ತೊಗೊಂಡು ಅದಕ್ಕೆ ಒಂದು 12 ಲೋಟ, ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡಿಕೊಂಡು ನೀವು ಮೆಷರ್ಮೆಂಟಲ್ಲಿ ವಾಟರ್ನ ಹಾಕ್ಕೊಳ್ಳಿ. ಸೊ ನಾನು ಒಂದು 12 ಲೋಟದಷ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ಸೊಪ್ಪು ಎಲ್ಲ ಚೆನ್ನಾಗಿ ಬೇಂದರೆ ನೀರು ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ವಾ. ಸೊ ಹಂಗಾಗ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಗೈಸ್, ಒಂದ್ಸಲಿ ನೀವು ಟ್ರೈ ಮಾಡಿ. ಸೂಪರ್ಬಾಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ. ನಾವು ಗಿಡದಿಂದ ಯಾವ ಥರ ಫ್ರೆಶ್ ಸೊಪ್ಪನ್ನ ತೊಗೊಂಡು ಬಂದಿರ್ತೀವಿ, ಸೊ ಅದನ್ನು ನೀಟಾಗಿ ಸೋಸ್ಕೊಳ್ಬೇಕು. ನೀಟಾಗಿ ಸೋಸ್ಕೊಂಡು ಸೊ ನೋಡಿ ಈ ಥರ ನಾವು ಹಾಕ್ತಾಯಿದ್ವಿ. ಅಂದರೆ ನಮ್ಗೆ ಎಷ್ಟು ಸೊಪ್ಪು ಬೇಕೋ, ನೀವು ಎಷ್ಟು ತಿಂತೀರೋ ಸೊ ನೋಡಿಕೊಂಡು ಆ ನೀರೊಳಗಡೆ ಸೊಪ್ಪನ್ನ ಹಾಕ್ತಿದ್ದಾರೆ ನಮ್ಮತ್ತೆ. ಯಾವುದೇ ಥರ ನಾನು ಸೊಪ್ಪನ್ನ ವಾಶ್ ಸಹ ಮಾಡಿಲ್ಲ. ವಾಶ್ ಮಾಡಬಾರ್ದು, ವಾಶ್ ಮಾಡಿದ್ರೆ ಕನೆ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಚೆನ್ನಾಗಿ ಅನಿಸಲ್ಲ, ಯಾಕಂದರೆ ಕನೆ ಅಂದರೆ ಲೈಕ್ ವಿಷ ಥರ ಅನಿಸುತ್ತೆ. ಸೊ ವಿಷ ಆಗಬಾರ್ದು ಅಂದರೆ ತೊಳಿಬಾರ್ದು ಸೊಪ್ಪನ್ನ. ನಾವು ಯಾವ ಥರ ಗಿಡದಿಂದ ಫ್ರೆಶ್ಶಾಗಿ ತೊಗೊಂಡು ಬಂದಿರ್ತೀವೋ ಅದೇ ಥರ ನಾವು ನೀರೊಳಗಡೆ ಸೇರಿಸ್ಕೊಳ್ಬೇಕು. ಸೊ ನೋಡಿ ನಾನು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀವಿ. ಸೊ ನನಗೆ ಈ ರೆಸಿಪಿನ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗ್ಬಿಟ್ಟು ನಾನು ವೀಡಿಯೋನ ಮಾಡಿಕೊಂಡೆ. ಸೊ ಬ್ಯಾಂಗ್ಳೂರಿಗೆ ಹೋದ ತಕ್ಷಣ ನಾನು ಬ್ಯಾಕ್ ಟು ರೋಟೀನ್ ಏನು ವ್ಲಾಗ್ಸ್ ಬರ್ತಾಯಿತ್ತು, ಸೊ ಕಂಟಿನ್ಯೂಟಿ ಇನ್ನೂ ಚೇಂಜಸ್ ಮಾಡಿಕೊಂಡು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ವ್ಲಾಗ್ ಮಾಡೋದು ಅನ್ನೋದೆಲ್ಲ ಕಂಟೆಂಟ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. 1 by 1 ನಿಮಗೆ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಸೊ ಇವಾಗ ನಾನು ನನ್ನ ಮಗಳಿಗೆ ರಜಾ ಇರೋದ್ರಿಂದ, ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸೊ ನಾನು ಇನ್ನೂ ಊರಲ್ಲೇ ಇದ್ದೀನಿ. ಸೊ ಹಂಗಾಗಿ ರೆಸಿಪೀಸ್ ವ್ಲಾಗ್ಸ್ ಬರ್ತಾಯಿದೆ. ಸೊ ಓಕೆ ಗೈಸ್, ಇವಾಗ ನಾನು ಗ್ಯಾಸ್ನ ಆನ್ ಮಾಡಿಬಿಟ್ಟು ನೀರು ಮತ್ತು ಸೊಪ್ಪನ್ನ ಬೇಯಿಸೋಕ್ಕಿಟ್ಟೆ. ಸೊ ಹಂಗೆ ಪಕ್ಕದಲ್ಲಿ ಬೆಳ್ಳುಳ್ಳಿನ ಸುಟ್ಕೊತಾ ಇದ್ದೀನಿ, ಯಾಕಂದರೆ ಅಲ್ಲಿ ಒಲೆ ಎಲ್ಲೂ ಇಲ್ಲ. ಸೊ ಹಂಗಾಗ್ಬಿಟ್ಟು ಬೆಳ್ಳುಳ್ಳಿನ ಗ್ಯಾಸ್ ಮೇಲೇ ಸುಟ್ಕೊತಿದ್ದೀನಿ. ಮೇಯ್ನ್ ಸಾಂಬಾರಿಗೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿನ ನಾವು ಸುಟ್ಬಿಟ್ಟು ಹಾಕಿದ್ರೆ ತುಂಬ ಸಕ್ಕತ್ತಾಗಿ ಬರುತ್ತೆ. ನೀವು ನೋಡ್ಬೋದು ಅಷ್ಟರಲ್ಲಿ ಇಲ್ಲಿ ಸೊಪ್ಪು ಮತ್ತು ನೀರು ಎರಡೂ ಸಹ ಕುದೀತಾ ಇದೆ. ನಾನು ಯಾವುದೇ ಥರ ಉಪ್ಪು ಏನೂ ಸೇರಿಸಿಲ್ಲ. ಉಪ್ಪೇನು ಹಾಕ್ಕೊಳ್ಬೇಡಿ ಇವಾಗಲೇ, ನಾನು ಹೇಳ್ತೀನಿ ಯಾವಾಗ ಉಪ್ಪು ಹಾಕ್ಕೊಳ್ಬೇಕು ಅಂತ. ಸೊ ನೀವು ಅವಾಗ ಸೇರಿಸ್ಕೊಳ್ಳಿರಂತೆ. ಸೊ ನೋಡಿ ವಿಡಿಯೋನು ಮಾಡ್ಕೊತಿದ್ದೀನಿ, ಹಾಗೆ ಸಾಂಬಾರು ಸಹ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೇಯಿಸ್ಕೊಬೇಕು ಮತ್ತು ಕನೆ ಎಲ್ಲ ಹೋಗೋ ಥರ ನೀಟಾಗಿ ನಾವು ಬೇಯಿಸ್ಕೊಂಡಷ್ಟು ನಮಗೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮೀಡಿಯಮಾಗಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಬೇಯಿಸ್ಕೊಂಡಾದಮೇಲೆ ಚೆನ್ನಾಗಿ ಬೆಂದಿತ್ತು ಸೊಪ್ಪು. ಸೊ ನೀರು ಮತ್ತು ಸೊಪ್ಪನ್ನು ಎರಡೂ ಅತ್ತೆ ಬಸ್ಕೊಂಡ್ರು. ಅಂದರೆ ಸೊಪ್ಪನ್ನ ಸಪ್ರೇಟ್ ಮಾಡಬೇಕು, ನೀರನ್ನ ಸಪ್ರೇಟ್ ಮಾಡಬೇಕು ಬೆಂದಾದಮೇಲೆ. ಸೊ ಆಮೇಲೆ ಸ್ವಲ್ಪ ಬೇಳೆನ ತೊಗೊಂಡು, ಇದು ನಾವೇ ಬೆಳೆದಿರೋ ಅಂಥ ತೊಗರಿಬೇಳೆ. ಸೊ ಹಂಗಾಗಿ ಈ ಥರ ಇದೆ. ನಮ್ಮ ಅತ್ತೆಯವರು ಯಾವುದೇ ಥರ ಅಂಗಡಿ ಬೇಳೆನ ಯೂಸ್ ಮಾಡಲ್ಲ, ಬೆಳೆದಿರೋದೇ ಯೂಸ್ ಮಾಡ್ತಾರೆ. ನಾವು ಹೋದಾಗ ಮಾತ್ರ ಒಂದೊಂದು ಟೈಮ್ ಒಬ್ಬಟ್ಟು ಆ ಥರ ಮಾಡಿದಾಗ ಮಾತ್ರ ಬೇಳೆನ ಬೇರೆ ಯೂಸ್ ಮಾಡ್ತಾರೆ. ಸೊ ನೋಡಿ ಇವಾಗ ಬೇರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಬೆಂದಿರೋ ಸೊಪ್ಪು ಹಾಕ್ಬಿಟ್ಟು ಲೈಕ್ ಅದಕ್ಕೆ ಬೇಳೆನ ಸೇರಿಸ್ತಾ ಇದ್ದೀವಿ. ಸೊ ಏನಕ್ಕೆ ಈ ಥರ ಮಾಡೋದು ಅಂದರೆ, ಒಬ್ಬೊಬ್ಬರಿಗೆ ಕನೆ ಇಷ್ಟ ಆಗಲ್ಲ, ಅಂದರೆ ಜಾಸ್ತಿ ಸಾಂಬಾರು ವಿಷ ಇದ್ದರೆ ಇಷ್ಟ ಆಗಲ್ಲ. ಸೊ ವಿಷ ಇದ್ದರೆ ಇಷ್ಟ ಆಗಲ್ಲ ಅನ್ನೋರು ಸೊ ನಾವೇನು ನೀರನ್ನ ಸಪ್ರೇಟ್ ಮಾಡಿರ್ತೀವಿ ಅದರಲ್ಲಿ ಅರ್ಧ ಭಾಗ ಮಾತ್ರ ಇದರೊಳಗಡೆ ಸೇರಿಸ್ಕೋಬೇಕು ನೀರು. ಇನ್ನು ಅರ್ಧ ಭಾಗ ಏನು ವಾಟರ್ ಇದೆ ಅದನ್ನು ಸೇರಿಸ್ಕೊಳ್ಬೇಕು. ಹಾಗೆ ಬೆಂದಿರೋ ಸೊಪ್ಪನ್ನು ಸಹ ಒಂದು 80% ನನ್ನ ಸೊಪ್ಪನ್ನ ಏನು ಬೇಯಿಸ್ಕೊಂಡಿದ್ದೆ ಆ ಸೊಪ್ಪನ್ನು ಸಹ ಇದರೊಳಗಡೆ ಸೇರಿಸ್ಬೇಕು. ಮತ್ತು ಹಾಗೆ ಬೇಳೆನೂ ಸಹ ಹಾಕ್ಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು. ಓಕೆನಾ, ಒಂದು 80% ಆ ಥರ ಬೇಯಿಸ್ಕೊಂಡು ನೀರೇನಿದೆ ಚೆಲ್ಬಿಟ್ಟು ಮತ್ತು ಈ ಥರ ನಾವು ಬೇಯಿಸ್ಕೊಳೋದ್ರಿಂದ ಸಾಂಬಾರು ನಮಗೆ ಕನೆ ಆಗೋಲ್ಲ. ಸೊ ನಮಗೆ ಬೇಡ ನೀರನ್ನ ನಾವು ಹೊರಗಡೆ ಹಾಕಲ್ಲ, ಅಂದರೆ ಚೆಲ್ಲಲ್ಲ ಅನ್ನಂಗಿದ್ರೆ ಸೊ ನೀವು ಏನು ಸೊಪ್ಪನ್ನ ಬೇಯಿಸ್ಕೊಂಡಿದ್ರೋ ನೀವು ಅದರಲ್ಲೇ ಸಹ ಸಾಂಬಾರನ್ನ ಕಂಟಿನ್ಯೂ ಮಾಡ್ಬೋದು. ನಾವು ಕನೆ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಥರ ಮಾಡಿದ್ವಿ. ಸೊ ಹಾಗೆ ಇವಾಗ ಪಕ್ಕದಲ್ಲಿ ಸಾಂಬಾರು ಒಗ್ಗರಣೆಗೆ ಏನೇನು ಬೇಕೋ ಸೊ ನಾವು ಅದನ್ನು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಒಂದು 2 ಸ್ಪೂನ್ ಆಯಿಲ್ನ ಬಿಟ್ಟಿದ್ದೀನಿ, ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು, ಹಾಗೆ ಒಂದು ಗೆಡ್ಡೆಯಷ್ಟು ಈರುಳ್ಳಿನೂ ಸಹ ಈ ಥರ ಹಚ್ಕೊಂಡಿದ್ದೀವಿ. ಸೊ ಇವಾಗ ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಗೇನಾದರೂ ಕನ್ಫ್ಯೂಸ್ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಕಮೆಂಟ್ ರಿಪ್ಲೈ ಮಾಡ್ತೀನಿ.
ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ. ಹಾಗೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ನುಗ್ಗೆ ಸೊಪ್ಪಿನ ಬಸ್ಸಾರು. ಹಾಗೆ ಫ್ರೆಶ್ ಸೊಪ್ಪು ಸಿಕ್ಕಿದ್ರೆ ಮಾತ್ರ ಇನ್ನೂ ಸಾಂಬಾರು ಸೂಪರ್ಬಾಗಿ ಆಗುತ್ತೆ. ಸೊ ಓಕೆ ಗಾಯ್ಸ್, ನೋಡಿ ಇವಾಗ ಈರುಳ್ಳಿ ಯಾವ ಥರ ಬ್ರೌನ್ ಆಗಿದೆ. ಸೊ ಇವಾಗ ಖಾರಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸೆಕೆಂಡ್ ಟೈಮ್ ನಾವು ಏನೋ ನೀರು ಮತ್ತು ಸೊಪ್ಪು ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಬೇಯಿಸಿದ್ವಲ್ಲ, ಸೊ ಆ ನೀರನ್ನ ನಾವು ಸಪ್ರೇಟ್ ಮಾಡ್ತಾಯಿದ್ದೀವಿ. ಅಂದರೆ ಸೊಪ್ಪು ಸಪ್ರೇಟು, ಅಂದರೆ ಸೊಪ್ಪು ಕಾಳು ಸಪ್ರೇಟು ಮತ್ತು ಅದೇನಿದೆ ಸಾಂಬಾರ್ದು, ಸೊ ಅದನ್ನು ಎತ್ತಿಟ್ಕೊಂಡಿದ್ದೀವಿ. ಸೊ ಇವಾಗ ಅಷ್ಟು ಕನೆ ಆಗಲ್ಲ, ಸಾಂಬಾರು ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ನಮಗೆ ನ್ಯಾಚುರಲಾಗಿ ಇರಲಿ, ಹಾಗೆ ನಮಗೆ ಕನೆ ಆದರೂ ಪರವಾಗಿಲ್ಲ ಅನ್ನೋರು ನೀವು ಫಸ್ಟು ಏನು ಸೊಪ್ಪನ್ನ ಬೇಯಿಸ್ಕೊತೀರ ಅದೇ ಪ್ರೊಸೀಜರ್ನ ನೀವು ಮಾಡ್ಕೊಳ್ಬೋದು. ಸೊ ನಮ್ಮ ಮನೇಲಿ ಕನೆ ಆದರೆ ಜಾಸ್ತಿ ಯಾರೂ ತಿನ್ನಲ್ಲ, ವಿಷ ಆದರೆ. ಸೊ ಹಂಗಾಗಿ ನಾವು 2 ಸಲಿನ ಬೇಯಿಸ್ಕೊತೀವಿ. ಯಾಕಂದರೆ ಸೊಪ್ಪಿಂದು ಅರ್ಧ ವಿಷ ಎಲ್ಲ ಹೋಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊತೀವಿ. ಸೊ ಇಲ್ಲಿ ಖಾರ ರುಬ್ಬಕ್ಕೆ ಏನೇನು ಹಾಕ್ಕೊತಿದ್ದೀವಿ ಅಂದರೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಳ್ಕೊಂಡಿದ್ದೀವಿ. ಸಿಪ್ಪೆನೂ ಸಹ ಇರಬಾರ್ದು, ಆ ಥರ ಚೆನ್ನಾಗಿ ಹಸಿದನೇನೆ ಸುಳ್ಕೊಂಡಿದ್ದೀವಿ. ಹಾಗೆ ಸೊಪ್ಪು ಕಾಳು ಏನು ಬೇಯಿಸ್ಕೊಂಡಿರ್ತೀವಿ, ಸೊ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಒಂದು ಆನಿಯನ್ ಅಲ್ಲ, ಲೈಕ್ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಹುಣಸೆಹಣ್ಣು ಸಹ ಸೇರಿಸ್ಕೊತಾ ಇದ್ದೀವಿ. ಸೊ ಆವಾಗಲೇ ಏನು ನಾವು ಗ್ಯಾಸ್ ಮೇಲೆ ಸುಟ್ಕೊಂಡಿದ್ದಂತಹ ಬೆಳ್ಳುಳ್ಳಿನೂ ಸಹ ನಾವು ಇಲ್ಲಿ ಸೇರಿಸ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಇದನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಸಾರು ಟೇಸ್ಟಾಗಿರುತ್ತೆ. ಸೊ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು, ಬೇಕು ಅಂದವರು ಇಷ್ಟ ಆದರೆ ಕಾಯಿನ ನೀವು ಸೇರಿಸ್ಕೊಳ್ಬೋದು. ಒಬ್ಬೊಬ್ಬರು ಕಾಯಿ ಹಾಕಲ್ಲ, ಸೊ ನಮಗೆ ಕಾಯಿ ಹಾಕಿದ್ರೇ ಇಷ್ಟ ಆಗೋದು ಸಾಂಬಾರು. ಸೊ ಹಂಗಾಗಿ ನಾವು ಕಾಯಿನ ಸೇರಿಸ್ಕೊತಾ ಇದ್ದೀವಿ. ಸೊ ನೆಕ್ಸ್ಟ್ ಬಂದು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀವಿ. ಸೊ ಇದು ಜೀರಿಗೆ ಏನು ಫ್ರೈ ಮಾಡಿಲ್ಲ, ಏನಿದೆಯೋ ಜೀರಿಗೆ 2 ಸ್ಪೂನ್ ಜೀರಿಗೆನೂ ಸಹ ಇದ್ರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಇದು ಹಸಿದು ನಾವು ಏನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ತೀವಲ್ವ, ತುಂಬಾ ಟೇಸ್ಟ್ ಸೂಪರ್ಬಾಗಿರುತ್ತೆ. ಹಾಗೆ ಮನೇಲೇ ಮಾಡಿದಂತಹ ಹುರ್ಗಾಳು ಪುಡಿನೂ ಸಹ ಹಾಕ್ತಾಯಿದ್ದೀವಿ, ಅಂದರೆ ಸಾಂಬಾರು ಪುಡಿ. ಸೊ ನೀವು ಮನೇಲಿ ಮಾಡಿದ್ದಿಲ್ಲ ಅಂದರೆ ಸೊ ನೀವು ಅಂಗಡಿದು ಸಹ ಸೇರಿಸ್ಕೊಳ್ಬೋದು. ಸೊ ಮನೆಯದಿದ್ದರೆ ಇನ್ನೂ ತುಂಬ ಟೇಸ್ಟಾಗಿ ಆಗಲಿ, ಹಾಗೆ ಕಲರ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ಯಾವಾಗಲೂ ಸಹ ಹುರ್ಗಾಳು ಪುಡಿನ ಮನೇಲೇ ಮಾಡೋದು, ಅಂದರೆ ಸಾಂಬಾರು ಪುಡಿನ. ಸೊ ನಿಮಗೂ ಆ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಸಾಂಬಾರು ಪುಡಿ ಯಾವ ಥರ ಮಾಡೋದು ಅಂತಲೂ ಬೇಕಂದ್ರೆ ವ್ಲಾಗ್ ಮಾಡಿ ಹಾಕ್ತೀನಿ. ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ಳಿ. ನಾನು 1 ಸ್ಪೂನಷ್ಟು ಸೇರಿಸ್ಕೊಂಡೆ. ಸೊ ತುಂಬ ಸಾಂಬಾರು ಚೆನ್ನಾಗಿ ಬಂದಿತ್ತು, ಲೈಟಾಗಿ, ಅಂದರೆ ಮೀಡಿಯಮ್ ಖಾರ ಇತ್ತು. ಸೊ ಯಾಕಂದರೆ ನನ್ನ ಮಗಳು ಎಲ್ಲ ಇರೋದ್ರಿಂದ, ನನ್ನ ಹಸ್ಬೆಂಡು ಅಷ್ಟೇ ತುಂಬ ಖಾರ ತಿನ್ನಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಯಾವಾಗಲೂ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ತೀನಿ. ಬಟ್ ನನಗೆ ಖಾರ ಅಂದರೆ ತುಂಬ ಇಷ್ಟ, ನನಗೆ ಎಷ್ಟು ಖಾರ ಇದ್ರೂ ಸಹ ತಿಂತೀನಿ. ಓಕೆ, ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗೋಷ್ಟರಲ್ಲಿ ನಾನು ಒಂದೇ ಒಂದು ರೆಸಿಪಿನ ಹಾಕೋದನ್ನ ಮರ್ತುಬಿಟ್ಟಿದ್ದೆ, ಇಂಗ್ರೀಡಿಯೆಂಟ್ಸ್ನ. ಸೊ ಅದೇನಂತಂದರೆ, ಸೊ ನಾನು ಆವಾಗಲೇ ಫ್ರೈ ಮಾಡಿಕೊಂಡೆ ಗೊತ್ತಾ, ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಸಾಸಿವೆ. ಸೊ ಅದನ್ನು ಸಹ ಇದ್ರೊಳಗಡೆನೇ ಸೇರಿಸ್ಕೊಳ್ಬೇಕು. ಸೊ ಇದ್ರೊಳಗಡೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ತಕ್ಷಣ ನೋಡಿ ಈ ಥರ ಬರುತ್ತೆ, ಈ ಥರ ಗ್ರೀನ್ ಕಲರ್ ಬರಬೇಕು. ತುಂಬ ಸಕ್ಕತ್ತಾಗಿರುತ್ತೆ ಸಾಂಬಾರು ಮಾತ್ರ. ಖಾರದ ಹಸಿ ಸ್ಮೆಲ್ ಮಾತ್ರ ಸೂಪರ್ಬಾಗಿರುತ್ತೆ, ಹಾಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಸೊ ನೋಡಿ ಈ ಥರ ಇರುತ್ತೆ, ಈ ಥರ ಇದ್ದರೆ ಸಾಂಬಾರು ಮಾತ್ರ ಸೂಪರ್ ಮುದ್ದೆಗೆ. ಓಕೆ, ಇವಾಗ ಇದನ್ನು ಒಗ್ಗರಣೆ ಮಾಡೋಣ. ಲೈಕ್ ಒಗ್ಗರಣೆ ಅಂದರೆ ನಾನು ನ್ಯಾಚುರಲಾಗಿ ಮಾಡೋದ್ರಿಂದ ಇದಕ್ಕೆ ಒಗ್ಗರಣೆ ಕೊಡ್ತಿಲ್ಲ, ಯಾಕಂದರೆ ನಮ್ಗೆ ಒಗ್ಗರಣೆ ಇದ್ದರೆ ಇಷ್ಟ ಆಗೋಲ್ಲ. ಸೊ ಹಂಗಾಗ್ಬಿಟ್ಟು ಇದಕ್ಕೆ ಯಾವುದೇ ಥರ ಒಗ್ಗರಣೆ ಕೊಡ್ತಾಯಿಲ್ಲ. ಸೊ ಆವಾಗಲೇ ನಾವು ಏನು ಸಪ್ರೇಟ್ ಮಾಡಿದ್ವಿ ನೀರು, ಅಂದರೆ ಆ ಸೊಪ್ಪು ಜೊತೆ ಬೇಯಿಸ್ಕೊಂಡಿದ್ವಿ ಅಲ್ವಾ, ಬೇಳೆ ಜೊತೆ, ಆ ನೀರನ್ನ ಫಸ್ಟು ನಾವು ತಪ್ಪಲೆಗೆ ಹಾಕ್ಕೊತಾ ಇದ್ದೀವಿ. ಸೊ ಆಮೇಲೆ ಗ್ರೈಂಡ್ ಮಾಡಿದಂತಹ ಖಾರನ ಫುಲ್ಲು ಅದರೊಳಗಡೆ ಹಾಕ್ತಾಯಿದ್ದಾರೆ ನಮ್ಮ ಅತ್ತೆ. ಯಾಕಂದರೆ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ನಮ್ಮ ಅತ್ತೆನೇ ಖಾರ ಎಲ್ಲ ಹಾಕ್ತವ್ರೆ, ನಾನೇ ರುಬ್ಬಿದ್ದು ಖಾರ ಎಲ್ಲ. ಬಟ್ ನಮ್ಮ ಅತ್ತೆಗೆ ಹಾಕೋಕೆ ಹೇಳಿದೆ, ಹಾಗೆ ನಾನು ವೀಡಿಯೋ ಮಾಡಿದೆ. ಸೊ ನೋಡಿ ಈ ಥರ ಆಗಿದೆ ಸಾಂಬಾರು. ಫಸ್ಟು ಇನ್ನು ನಾವು ಗ್ಯಾಸ್ ಆನ್ ಮಾಡಿಲ್ಲ, ಫಸ್ಟು ಈ ಥರ ನೀರಿಗೆ ಅದು ಖಾರನ ಸೇರಿಸ್ಕೊಬಿಟ್ಟು ಚೆನ್ನಾಗಿ 1-2 ಸಲ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಸೇರಿಸ್ಕೊಂಡೆ. ಸೊ ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸೊ ಅಷ್ಟರಲ್ಲಿ ಪಕ್ಕದಲ್ಲೇನೆ ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಬಿಟ್ಟು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಕಾಳು ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಸೊ ಹಾಗೆ ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ, ಹಾಗೆ ಬೆಳ್ಳುಳ್ಳಿ, ಹಾಗೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ 1 ಗೆಡ್ಡೆಯಷ್ಟು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಸಹ ನಾನು ಹಾಕ್ತಾಯಿದ್ದೀನಿ.
ಸೊ ಹಾಕ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಸೊ ನಾನು ಅದು ಇದು ಅಂತ ಏನಿಲ್ಲ, ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ. ನಾನೇನು ಸಪ್ರೇಟಾಗಿ ಒಂದೊಂದೇ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳಲ್ಲ. ಸೊ ಎಲ್ಲ ಹಾಕ್ಬಿಟ್ಟು ಜೀರಿಗೆನೂ ಸ್ವಲ್ಪ ಲೈಟಾಗಿ ಸೇರಿಸಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಅಷ್ಟೇ, ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ನಾವು ಸೇರಿಸ್ಕೊಳ್ಬೋದು. ಕರಿಬೇವಿನ ಸೊಪ್ಪು ಊರಲ್ಲಿ ಬೆಳೆದಿರೋದ್ರಿಂದ ಫುಲ್ಲು ಘಮ ಘಮ ಅಂತ ಇತ್ತು ಗೈಸ್. ಹಳ್ಳಿ ಊಟನೇ ಚಂದ, ನಿಜ ಸೂಪರ್ಬಾಗಿರುತ್ತೆ, ನ್ಯಾಚುರಲ್ ಟೇಸ್ಟ್ ಕೊಡುತ್ತೆ ಆ್ಯಂಡ್ ಫ್ರೆಶ್ ಫೀಲ್ ಕೊಡುತ್ತೆ ಆ್ಯಂಡ್ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ಆದಷ್ಟು ಒಳ್ಳೆ ಫುಡ್ನ ನೀವು ಸಹ ಸೇವಿಸಿ ಚೆನ್ನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇವಾಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಯಾವುದೇ ಆದಂಥ ಸಾಂಬಾರು ಮಾಡಲಿ ಅಥವಾ ಕಾಳುಗ್ರನೆ ಮಾಡಲಿ, ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಬೇಕು. ಆವಾಗ ಸಾಂಬಾರೇ ಆಗಲಿ ಕಾಳೇ ಆಗಲಿ ತುಂಬ ಟೇಸ್ಟ್ ತುಂಬ ಸಕ್ಕತ್ತಾಗಿ ಬರುತ್ತೆ. ಸೊ ಹಂಗಾಗ್ಬಿಟ್ಟು ನನಗೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದ್ರೇ ಇಷ್ಟ ಆಗೋದು. ಇವಾಗ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಹಸಿ ಕಾಯಿ ತುರಿನ ಹಾಕ್ಕೊಂಡಿರ್ತೀವಿ ಅಲ್ವಾ. ಸೊ ಅದು ಸ್ವಲ್ಪ ಲೈಟಾಗಿ ನಾವು ಫ್ರೈ ಮಾಡ್ಕೊಬೇಕು. ಹಾಗೆ ನಾವು ಸೊಪ್ಪು ಕಾಳು ಏನಿರುತ್ತೆ ಅದನ್ನು ಇದು ಫ್ರೈ ಆದ ತಕ್ಷಣ ನಾವು ಸೇರಿಸ್ಕೊಬೇಕು. ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗಲ್ಲ. ಸೊ ಆಲ್ರೆಡಿ ಬೆಂದಿರುತ್ತೆ ಅಲ್ವಾ ಸೊಪ್ಪು ಮತ್ತು ಬೇಳೆ. ಸೊ ಹಂಗಾಗ್ಬಿಟ್ಟು ಅದ್ರ ಜೊತೆ ಸೇರಿಸ್ಕೊತೀನಿ. ಅದ್ರ ಜೊತೆ ಸೇರಿಸ್ಕೊಂಡು 3 ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ. ಇದ್ರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಎಲ್ಲ ಕಾಳಿಗೆ ಮತ್ತು ಸೊಪ್ಪಿಗೆ ಹಿಡಿಬೇಕು. ಆ ಥರ ನೀಟಾಗಿ ನಾವು ಫ್ರೈನ ಮಾಡ್ಕೋಬೇಕು. ಸೊ ಹಾಗೆ ನಾನು ಇನ್ನೊಂದು ಟಿಪ್ಸ್ ಏನು ಯೂಸ್ ಮಾಡ್ತೀನಿ ಕಾಳು ಒಗ್ಗರಣೆ ಮಾಡಬೇಕಾದ್ರೆ ಅಂದರೆ ನೋಡಿ, ಇದೇ ಟಿಪ್ಸ್. ಏನಂತಂದರೆ ಸ್ವಲ್ಪ ಕಾಯಿ ತುರಿನ ನಾನು ಫ್ರೈ ಮಾಡ್ಕೊಳ್ಳೋಕೆ ಹಾಕೊಂಡೆ, ಇನ್ನೊಂದು ಸ್ವಲ್ಪ ಕಾಯಿ ತುರಿನ ಈ ಥರ ಮೇಲೆ ಹಾಕ್ಕೊಳ್ಳೋದ್ರಿಂದ ಕಾಳು ಟೇಸ್ಟ್ ಕೂಡ ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಈ ಥರ ಕಾಯಿ ತುರಿನ ಹಾಕ್ಕೊಳ್ತೀನಿ. ನನಗೆ ಈ ಥರ ಕಾಳು ಒಗ್ಗರಣೆ ಮಾಡೋದಂದರೆ ತುಂಬ ಇಷ್ಟ. ಸೊ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ. ಸ್ವಲ್ಪ ಕಾಯಿ ತುರಿನ ಮುಂಚೆನೇ ಹಾಕ್ಕೊಳ್ಳಿ ಒಗ್ಗರಣೆ ಎಲ್ಲ ಆದಾದಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಕಾಳಿಗೆ. ನೋಡಿ ನೀವೇ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ವೀಡಿಯೋ ಎಡಿಟ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಚೆಂದ ಆಯಿತು. ಸೊ ಅಷ್ಟರಲ್ಲಿ ಪಕ್ಕದಲ್ಲಿ ನಾವು ಸಾಂಬಾರನ್ನು ಸಹ ಬಿಸಿ ಆಗೋಕ್ಕೆ ಇಟ್ಟಿದ್ವಿ ಅಲ್ವಾ. ಸೊ ಅದು ಸಹ ಚೆನ್ನಾಗಿ ಕುದಿಬೇಕು. ಕುದ್ರೆ ಮಾತ್ರ ಸಾಂಬಾರು ಟೇಸ್ಟ್ ಬರುತ್ತೆ. ನೋಡ್ಬೋದು ಯಾವ ಕಲರ್ ಬಂದಿದೆ ಅಂತ, ತುಂಬ ಸಕ್ಕತ್ತಾಗಿತ್ತು. ನಾನು ಹೇಳೋದಕ್ಕಿಂತ ವೀಡಿಯೋದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಇಷ್ಟಪಟ್ಟು ಮತ್ತೆ ಕೇಳಿ ಈ ಸಾಂಬಾರನ್ನ ಮಾಡಿಸ್ಕೊಂಡು ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಮಸ್ತ್ ಇರುತ್ತೆ ಗೈಸ್. ಒಂದ್ಸಲ ಟ್ರೈ ಮಾಡಿ ನೀವೇ ನೋಡಿ. ಇವಾಗ ಮುದ್ದೆನೂ ಸಹ ಮಾಡಿದ್ದೀನಿ ಯಾವ ಥರ ಇದೆ ಅಂತ ಫೈನಲಿ. ವಾವ್, ನಿಜ ಗೈಸ್, ಈ ಥರ ಡೈಲಿ ನಮ್ಮ ಪ್ಲೇಟ್ ಇರಬೇಕು. ನಮ್ಮ ಪ್ಲೇಟ್ ಈ ಥರ ಇದ್ದರೆ ನಮಗೆ ಯಾವುದೇ ಆದಂಥ ಹೆಲ್ತಲ್ಲಿ ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೆ ನಾನೇ ಗ್ಯಾರಂಟಿ ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟು ಹೆಲ್ತಿ ಫುಡ್ ಈ ಮುದ್ದೆ ಮತ್ತು ಸಾಂಬಾರು. ಸೊ ನಾನು ಅಷ್ಟು ದಪ್ಪ ಮುದ್ದೆ ಉಣ್ಣಲ್ಲ, ತುಂಬ ಚಿಕ್ಕದು ಊಟ ಮಾಡೋದು. ಸೊ ವೀಡಿಯೋ ಮಾಡಿ ತೋರಿಸೋಣ ಅಂತೇಳ್ಬಿಟ್ಟು ನಾನು ಈ ದಪ್ಪ ಮುದ್ದೆನ ಇಟ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.